ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಿಡಿಯೋದಲ್ಲಿ ತೋರಿಸ್ತಿರೋದು ಏನಂದರೆ ಇಡ್ಲಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ. ಹೋಟೆಲ್ ಸ್ಟೈಲ್ನಲ್ಲಿ ನೋಡ್ಕೊಂಬರೋಣ ಬನ್ನಿ, ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲರೂ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ನಿಮಗೆ ಯಾವ ತರಕಾರಿ ಬೇಕಲ್ರಿ ಅವೆಲ್ಲ ತರಕಾರಿ ಹೆಚ್ಚಿಟ್ಕೋಬೇಕ್ರಿ. ನಾನಿಲ್ಲಿ ಒಂದು ಈರುಳ್ಳಿ, ಒಂದು 10-15 ಎಸಳು ಬೆಳ್ಳುಳ್ಳಿ, ಒಂದು ಆಲೂಗಡ್ಡೆ, ಒಂದು ಗಜ್ಜರಿ, ಒಂದು ಬೀಟ್ರೂಟು, 2 ಟಮಾಟೆ ಹಣ್ಣು ಮತ್ತು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ರೀ. ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಪುಡಿ. ನಾನಿಲ್ಲಿ ಮಸಾಲೆ ಖಾರ ತೊಗೊಂಡಿದ್ದೀನಿ ರೀ. ನೀವು ರೆಡ್ ಚಿಲ್ಲಿ ಪೌಡರ್ ಆದರೂ ತೊಗೋಬೋದು ರೀ. ಸ್ವಲ್ಪ ಕೊತ್ತಂಬರಿ, ಕರಿಬೇವು ತೊಗೋಬೇಕ್ರಿ. ಇವಾಗ ಸಾಂಬಾರು ಮಾಡಲು ಏನೇನು ಬೇಕಂತ ನೋಡಿದ್ರಲ್ರಿ, ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ಒಂದು ಕುಕ್ಕರ್ ತೊಗೊಂಡು ಒಂದು ಬಟ್ಲಷ್ಟು ಬೇಳೆ ಹಾಕೋತಾ ಇದ್ದೀನಿ ರೀ. ನಾನಿಲ್ಲಿ ನಮಗೆ ಸ್ವಲ್ಪ ಬೇಕಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರೀ. ನಿಮ್ಗೆ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಕೂಡ ಹಾಕೋಬೋದು ರೀ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಬೇಳೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ತೊಳ್ಕೊಂಬರ್ಬೇಕು ರೀ 2-3 ಸಲ. ನೋಡಿರಿ, ಇವಾಗ ನಾನು 2-3 ಸಲ ತೊಳ್ಕೊಂಬಂದಿದ್ದೀನಿ ರೀ. ತೊಳ್ಕೊಂಡು ಇದಕ್ಕೆ ಎಷ್ಟು ಬೇಕಲ್ರಿ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ರೀ. ನೀರು ಹಾಕ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 3-4 ಸಿಟಿ ಹೊಡ್ಸ್ಕೋಬೇಕು ರೀ. ಬೇಳೆ ಫುಲ್ ಹಣ್ಣಾಗೆ ಕುದಿಸ್ಕೋಬೇಕು ರೀ. ಇವಾಗ 2-3 ಸಿಟಿ ಹೊಡ್ಸ್ಕೊಂಡಿದ್ದೀನಿ ರೀ. ಇವಾಗ ಬೇಳೆ ಹೆಂಗೆ ಕುದ್ದಾವ ಅಂತ ತೋರಿಸ್ತೀನಿ ಬರ್ರಿ. ನೋಡಿರಿ, ಬೇಳೆ ಹಣ್ಣಾಗೆ ಕುದ್ದಿದಾವ್ರಿ. ಇವಾಗ ಒಂದು ಸ್ನ್ಯಾಶರ್ ತೊಗೊಂಡು ಈ ಥರ ಮಾಡ್ಕೋಬೇಕು ರೀ. ಅದನ್ನು ಇವಾಗ ಈ ಥರ ಮಾಡಿ ಸೈಡ್ ಎತ್ತಿಟ್ಕೋಬೇಕು ರೀ. ಸೈಡ್ ಎತ್ತಿಟ್ಕೊಂಡು ಒಂದು ಪಾತ್ರೆ ಇಟ್ಕೋಬೇಕು ರೀ. ಒಲೆ ಮ್ಯಾಗ ಪಾತ್ರೆ ಇಟ್ಕೊಂಡು ಅದ್ರ ಮ್ಯಾಗ ಸ್ವಲ್ಪನೇ ಎಣ್ಣೆ ಹಾಕೋಬೇಕು ರೀ. ಜಾಸ್ತಿ ಏನು ಹಾಕೋದು ಅವಶ್ಯಕತೆ ಇಲ್ಲ ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ರೀ. ಜೀರಿಗೆ ಹಾಕ್ಕೊಂಡು ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ವಲ್ಲ ರೀ, ಅದ್ರಾಗ ಅರ್ಧ ಹಾಕೋತಾ ಇದ್ದೀನಿ ರೀ. ಇನ್ನೊಂದು ಅರ್ಧ ಯಾವಾಗ ಹಾಕೋಬೇಕಂತ ತೋರಿಸ್ತೀನಿ ರೀ ನಿಮಗೆ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಎರಡು ಟಮಾಟೆ ಹಣ್ಣು ಹಾಕೋತಾ ಇದ್ದೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ರೀ. ಫುಲ್ ಸಾಫ್ಟ್ ಆಗೋವರೆಗೂ ಇದೇ ಥರ ಕಾಯಿಸ್ಬೇಕು ರೀ. ಹೊರಗಡೆ ಹೋಟೆಲ್ನಲ್ಲಿ ಮಾಡಿರ್ತಾರಲ್ರಿ, ಅದೇ ಥರ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನಿವತ್ತು. ತುಂಬ ಅಂದರೆ ತುಂಬ ಟೇಸ್ಟಾಗಿ ಇರುತ್ತೆ ರೀ. ಹಾಗೂ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದನ್ನು ಸ್ವಲ್ಪ ಟೊಮಾಟೊ ಹಣ್ಣು ಮೆತ್ತಗಾಗಬೇಕಂತ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರೀ. ಉಪ್ಪು ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ರೀ. ಬಾಡಿಸ್ಕೊಂಡು ಆಗಳ ತೊಗೊಂಡಿದ್ವಲ್ಲ ರೀ ಎಲ್ಲ ಮಸಾಲ ಹಾಕೋತಾ ಇದ್ದೀನಿ ರೀ. ಈಗ ಹಾಕ್ಕೊಂಡು ಇನ್ನೊಂದು ಚೆನ್ನಾಗಿ ಕಾಯಿಸ್ಕೊಂಡು ಕೊಬ್ಬರಿ ತೊಗೊಂಡಿದ್ವಲ್ಲ ರೀ, ಕೊಬ್ಬರಿ ಕೂಡ ಇದ್ರಾಗ ಹಾಕೋಬೇಕು ರೀ. ಇವಾಗ ಹಾಕ್ಕೊಂಡು 2-3 ನಿಮಿಷ ಇದೇ ಥರ ಕಾಯಿಸ್ಕೋಬೇಕು ರೀ. ಸಾಂಬಾರು ಅಂತೂ ತುಂಬ ಟೇಸ್ಟಾಗಿರುತ್ತೆ ರೀ. ನೀವು ಇದಕ್ಕೆ ಬೇಕಿದ್ದರೆ ಸ್ವಲ್ಪ ನೀರು ಹಾಕೋಬೋದು ರೀ. ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರೀ. ಹಾಕ್ಕೊಂಡು ಇದು ಸ್ವಲ್ಪ ಫುಲ್ ತಣ್ಣಗಾಗಬೇಕು ರೀ. ತಣ್ಣಗಾದ್ಮೇಲೆ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋಬೇಕು ನೋಡಿರಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ಸಣ್ಣಗೆ ರುಬ್ಕೊಂಬರ್ಬೇಕು ರೀ. ತರಿಯಾಗಿ ರುಬ್ಕೊಂಬರ್ಬಾರ್ದು, ಅಷ್ಟೊಂದು ಸಾಂಬಾರು ಟೇಸ್ಟ್ ಬರೋಂಗಿಲ್ಲ ರೀ. ಅದಕ್ಕಾಗಿ ಫುಲ್ ಸಣ್ಣಗೆ ರುಬ್ಕೊಂಬರ್ಬೇಕು ರೀ. ನೋಡಿರಿ, ಇವಾಗ ನಾವು ಫುಲ್ ಸಣ್ಣಗೆ ರುಬ್ಕೊಂಬಂದಿದ್ದೀನಿ ರೀ. ಇದನ್ನು ಇವಾಗ ಸೈಡ್ ಎತ್ತಿಟ್ಕೊಂಡು ಒಂದು ಒಗ್ಗರಣೆ ಹಾಕ್ಕೊಡೋದು ತೋರಿಸ್ತೀನಿ ಬರ್ರಿ. ಒಲೆ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು ರೀ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋತಿದ್ದೀನಿ ರೀ. ಸಾಸಿವೆ ಹಾಕ್ಕೊಂಡು ಜಾಸ್ತಿರಷ್ಟು ಕರಿಬೇವು ಚಟಪಟ ಅಂದಮೇಲೆ ಒಂದು ಅರ್ಧ ಈರುಳ್ಳಿ ಇಟ್ಕೊಂಡಿದ್ನಲ್ಲ ರೀ, ಆಮೇಲೆ ಈರುಳ್ಳಿ ಹಾಕೋಬೇಕು ರೀ. ಈರುಳ್ಳಿ ಹಾಕ್ಕೊಂಡು ಒಂದು 10-15 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ಮೇಲೆ ರೀ, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಇದೇ ಥರ ಫ್ರೈ ಮಾಡ್ಕೋಬೇಕು ರೀ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಬೇಕು ರೀ. ನೋಡಿರಿ, ಈ ಥರ ಆಗಬೇಕು ರೀ ಉಳ್ಳಾಗಡ್ಡಿ ಕಲರ್. ಆದಮೇಲೆ ಆಗ ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ಲ ರೀ, ಆ ತರಕಾರಿ ಹಾಕೋಬೇಕು ರೀ. ನಿಮ್ಗೆ ಯಾವ ತರಕಾರಿ ಇಷ್ಟ ಅಲ್ಲ ರೀ, ಎಲ್ಲ ತರಕಾರಿನೂ ಹಾಕೋಬೋದು ರೀ. ಆಲೂಗಡ್ಡೆ, ಕುಂಬಳಕಾಯಿ, ಬೀಟ್ರೂಟು, ಗಜ್ಜರಿ, ನಾನು ಇಷ್ಟೆಲ್ಲ ತರಕಾರಿ ಹಾಕ್ಕೊಂಡಿದ್ದೀನಿ ರೀ. ನಿಮಗೆ ಯಾವ ತರಕಾರಿ ಇಷ್ಟ ಅಲ್ಲರಿ ನೀವು ಆ ತರಕಾರಿ ಹಾಕೋಬೋದು ರೀ. ಇದನ್ನು 2-3 ನಿಮಿಷ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಮಾಡ್ಕೊಂಡಾದ್ಮೇಲೆ ಆಗಳನ್ನ ಎಲ್ಲ ಮಿಕ್ಸರ್ಗೆ ಹಾಕಿಟ್ಟಿದ್ವಲ್ಲ ರೀ ಮಸಾಲ, ಆ ಮಸಾಲ ಹಾಕ್ಕೋಬೇಕು ರೀ. ಮಸಾಲ ಹಾಕ್ಕೊಂಡು 1-2 ನಿಮಿಷ ಕುದಿಸ್ಕೋಬೇಕು. ಕುದಿಸ್ಕೊಂಡು ಬೇಳೆ ಕುದಿಸಿಟ್ಟಿದ್ವಲ್ಲ ರೀ, ಆ ಬೇಳೆ ಕೂಡ ಹಾಕ್ಕೋಬೇಕು ರೀ. ಇವಾಗ ಬೇಳೆ ಹಾಕ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೋಬೋದು ನೋಡಿರಿ. ನಿಮ್ಗೆ ಕಾಣಿಸ್ತಿರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಗೆ ಸಾಂಬಾರು ಇನ್ನೊಂದು ಸ್ವಲ್ಪ ತಿಳಿಬೇಕಂದ್ರೆ ತಿಳಿ ಕೂಡ ಮಾಡ್ಕೋಬೋದು ರೀ. ಇವಾಗ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಆಗ ಸ್ವಲ್ಪ ಮಸಾಲೆ ಒಳಗೆ ಹಾಕ್ಕೊಂಡಿದ್ವಲ್ರಿ ನಾವು, ಅದಕ್ಕಾಗಿ ನೋಡಿ ಹಾಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಸ್ವಲ್ಪ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಉದಿಸ್ಕೊಂಡು 1-2 3 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯ್ತು ನೋಡಿರಿ. ನಾನು ತೋರಿಸ್ಕೊಟ್ಟಿರ್ತಕ್ಕಂಥ ಇಡ್ಲಿ ಸಾಂಬಾರು ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ಎಲ್ಲರಿಗೆ ಬಾಯ್ ಬಾಯ್, ಟೇಕ್ ಕೇರ್ ರೀ.